ನಮಸ್ಕಾರ ಸರ್. ಹರೇ ನಮಃ. ಅರೆ ಶುರು ಮಾಡೋಣ. ಹಾ ಸರಿ. ಗುರುಭ್ಯೋ ನಮಃ. ಬ್ರಹ್ಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ನತಾನು ಪ್ರಣತಿ ಜಗನ್ನಾಥಾಖ್ಯೇತನಾಗ್ರಹೀತೆ ಸೂತ್ರದೀಪಿಕಾ ಅಂತರ್ಬಂಬಂಗ್ರಹಿತಂ ಸದಾ ಆನಂದತೀರ್ಥಮಿದಂ ಭಜೆ ತಾಪತ್ರಯಾಪಹಂ ಶ್ರೀಪತಿಶ್ರೀಂ ಧೀರೇವಾಕ್ಷ್ಯಂ ಆನಂದಕಂಠತೆ ಶ್ರೀ ಗುರುವಾಮಿತಿ ಶ್ರೀತೀರ್ಥವಾಕ್ ಮಧ್ಯುರ್ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಹಿಂದಿನ ಪಾಠದಲ್ಲಿ ಆನುಮಾನಿಕಾಧಿಕರಣದ ಈ ಚತುರ್ಥ ಪಾದದ ಪ್ರಥಮ ಸೂತ್ರ ಅದರ ವಿಚಾರ ಮಾಡಿದ್ದೇವೆ. ಅದರಲ್ಲಿ ಏನ್ ಸಮರ್ಥನೆ ಮಾಡಿದ್ರು ಅಂತಂದ್ರೆ, ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಹ ಅಂತ ಹೇಳಿ, ಏನು ಅವ್ಯಕ್ತ ಶಬ್ದವಿದೆಯೋ ಈ ಅವ್ಯಕ್ತ ಶಬ್ದದ ಸಮನ್ವಯವನ್ನು, ಆ ಅವ್ಯಕ್ತ ಶಬ್ದ ವಾಚ್ಯನ ಆದವನು ಪ್ರಕೃತಿಯಲ್ಲ, ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ ಅಂತ ಇಷ್ಟು ಸಮರ್ಥನೆ ಮಾಡಿದ್ರು. ಅಲ್ಲಿ ನಾವು ಕೆಲವೊಂದು ಶಬ್ದಗಳನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ವಿಚಾರ ಮಾಡಬೇಕಾಗಿತ್ತು. ಅಂದ್ರೆ ವಿನ್ಯಸ್ತ ಅಂತ ಅನ್ನೋ ಶಬ್ದ, ಆನುಮಾನಿಕಮಪಿ ಏಕೇಶಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ ಅಂತೇಳಿ ಶರೀರ ಶಬ್ದ, ರೂಪಕ ಅಂತ ಶಬ್ದ, ಆಮೇಲೆ ವಿನ್ಯಸ್ತ ಅಂತನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ವಿಚಾರ ಮಾಡಬೇಕಾಗಿತ್ತು. ಈಗ ಮೊದಲಿಗೆ ವಿನ್ಯಸ್ತ ಅಂತನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ರು ಅಂತಂದ್ರೆ, ಈಗ ವಿನ್ಯಸ್ತ ಅಂತನೋ ಶಬ್ದಕ್ಕೆ ಅಭಿಪ್ರಾಯ ನಿಯಾಮಕವಾಗಿ ಭಗವಂತ ನಿಯಾಮಕತ್ವೇನ ತಾನು ಪ್ರಕೃತಿ ತತ್ವದಲ್ಲಿ ಭಗವಂತ ಇದ್ದಾನೆ, ಹಾಗಾಗಿ ಅವನು ಅವ್ಯಕ್ತ ಶಬ್ದ ವಾಚ್ಯ ಅಂತ ಸೋನೆ ಮಾಡಿದ್ದೇವೆ. ಇದನ್ನು ಯಾಕೆ ಹೇಳಿದ್ದೇವೆ ಅಂತಂದ್ರೆ, ವಿನ್ಯಸ್ತ ಅಂತನೋ ಶಬ್ದವನ್ನು ಹೇಳಿ ಯಾಕೆ ಮಾಡಬೇಕು ಅಂತಂದ್ರೆ, ಈಗ ಪರಮಾತ್ಮ ಹೇಗೆ ಅವ್ಯಕ್ತ ಶಬ್ದ ವಾಚ್ಯನಾಗಿದ್ದಾನೋ ಹಾಗೆ ಆ ಅವ್ಯಕ್ತ ಶಬ್ದ ವಾಚ್ಯನಾದ ಭಗವಂತ ಆ ಅವ್ಯಕ್ತ ತತ್ವದಲ್ಲಿ ಪ್ರಕೃತಿ ತತ್ವದಲ್ಲಿ ಇದ್ದಾನೆ ಅಂತನೋ ಕಾರಣಕ್ಕಾಗಿ ಅದೂ ಏನಾಯ್ತು, ಬ್ರಹ್ಮನ ಸಂಬಂಧ ಬಂತು. ಬ್ರಹ್ಮನ ಸಂಬಂಧ ಬಂದದ್ದಕ್ಕಾಗಿ ಅವ್ಯಕ್ತ ಶಬ್ದವಾಚ್ಯನಾದ ಪರಮಾತ್ಮ
ಅವನ ಸಂಬಂಧವಿದೆ ಪ್ರಕೃತಿ ತತ್ವಕ್ಕೆ, ಹಾಗಾಗಿ ಆ ಪ್ರಕೃತಿ ತತ್ವವೂ ಅವ್ಯಕ್ತ ಶಬ್ದವಾಚ್ಯ. ಈ ಅರ್ಥವನ್ನು ಸಮರ್ಥನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ವಿನ್ಯಸ್ತ ಅಂದ್ರೆ ನಿಯಾಮಕತ್ವೇನ ಪ್ರಕೃತಿ ತತ್ವದಲ್ಲಿ ಇದ್ದವನು ಅಂತ ಸಮರ್ಥನೆ ಮಾಡೋದಕ್ಕಾಗಿ ವಿನ್ಯಸ್ತ ಶಬ್ದವನ್ನು ಪ್ರಯೋಗ ಮಾಡಿದರು. ಆಯ್ತು. ಆಮೇಲೆ ಹಾಗಾದ್ರೆ ಶರೀರ ರೂಪ ಇದನ್ನೆಲ್ಲ ಯಾಕೆ ಹೇಳ್ಬೇಕಾಗಿತ್ತು? ವಿನ್ಯಸ್ತ ಅಂತ ಅನ್ನೋದನ್ನು ಪ್ರಕೃತಿ ತತ್ವಕ್ಕೂ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ಹೇಳಬೇಕು ಅಂತ ಅನ್ನೋದಕ್ಕಾಗಿ ವಿನ್ಯಸ್ತ ಅಂತ ಹೇಳಿದರು. ಹಾಗೂ ಶರೀರ ರೂಪಕ ಅಂತ ಅನ್ನೋದು ಯಾಕೆ ಹೇಳಿದ್ರು ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಏನಂದ್ರೆ ಈಗ ಅವ್ಯಕ್ತ ಶಬ್ದವಾಚ್ಯ ಅನ್ನೋದನ್ನು ಭಗವಂತ ಅವನ ಸಂಬಂಧ ಬಂದದ್ದಕ್ಕಾಗಿ ಪ್ರಕೃತಿ ತತ್ವವೂ ಅವ್ಯಕ್ತ ಶಬ್ದವಾಚ್ಯ ಅಂತ ಹೇಳಿದ್ರಲ್ವಾ, ಅದು ವಿಪರೀತ ಯಾಕಾಗಬಾರದು? ಅಂದರೆ ಪ್ರಕೃತಿ ತತ್ವವೇ ಅವ್ಯಕ್ತ ಶಬ್ದವಾಚ್ಯ. ಆ ಅವ್ಯಕ್ತ ಶಬ್ದವಾಚ್ಯವಾದ ಪ್ರಕೃತಿಯ ಸಂಬಂಧ ಬ್ರಹ್ಮನಿಗೆ ಪರಮಾತ್ಮನಿಗೆ ಬಂತು ಅಂತ ಅನ್ನೋ ಕಾರಣಕ್ಕಾಗಿ ಪರಮಾತ್ಮನು ಅವ್ಯಕ್ತ ಶಬ್ದವಾಚ್ಯ. ಹೀಗೆ ಯಾಕಾಗಬಾರದು? ಬ್ರಹ್ಮ ಸಂಬಂಧ ಬಂದಿದ್ದಕ್ಕಾಗಿ ಪ್ರಕೃತಿ ತತ್ವಕ್ಕೆ ಅಲ್ಲ, ಪ್ರಕೃತಿ ತತ್ವದ ಸಂಬಂಧ ಬ್ರಹ್ಮನಿಗಿದ್ದರಿಂದ ಬ್ರಹ್ಮನು ಪರಬ್ರಹ್ಮ ಅವ್ಯಕ್ತ ಶಬ್ದವಾಚ್ಯ ಅಂತ ಯಾಕೆ ಆಗಬಾರದು ಒಂದು ಪ್ರಶ್ನೆ. ಅಥವಾ ಎರಡೂ ಅವ್ಯಕ್ತ ಶಬ್ದವಾಚ್ಯ ಅಂತ ಆಗೋದಾದ್ರೂ ಎರಡೂ ಮುಖ್ಯವಾಗಿ ವಾಚ್ಯ ಅಂತ ಯಾಕೆ ಆಗಬಾರದು? ಪರಮಾತ್ಮನೂ ಮುಖ್ಯವಾಚ್ಯ, ಪ್ರಕೃತಿ ತತ್ವವು ಮುಖ್ಯವಾಚ್ಯ ಅಂತ ಹೀಗೆಲ್ಲ ಯಾಕೆ ಆಗಬಾರದು ಅಂತ ಶಂಕೆ ಬರುತ್ತೆ. ಅದಕ್ಕೆ ಸಮಾಧಾನ ಏನು ಅಂತಂದ್ರೆ ಶರೀರ ರೂಪಕ. ಏನ್ ಶರೀರ ರೂಪಕ ಅಂತಂದ್ರೆ ಮೊದಲನೇದು ಶರೀರ ಅಂತ ಅನ್ನೋದ್ರಿಂದ ಏನ್ ಮಾಡಿದ್ರು ಅಂತಂದ್ರೆ ಒಬ್ಬ ಜೀವನ ಶರೀರವಾಗಿದೆ ನಮ್ಮ ದೇಹ. ಆ ನಮ್ಮ ಅಧೀನವಾದಂತಹ ಯಾವ ನಮ್ಮ ದೇಹವಿದೆಯೋ ಈ ದೇಹ ಯಾರ ಅಧೀನವಾಗಿದೆ? ಈ ಜೀವನ ಅಧೀನವಾಗಿದೆ. ಅನ್ನಲ್ಲಿ ಮುಖ್ಯವಾದದ್ದು ಯಾವುದು? ಜೀವ. ಮುಖ್ಯವಾದದ್ದು ಯಾವುದು? ಶರೀರ, ನಮ್ಮ ದೇಹ. ಹಾಗೆ ಪ್ರಕೃತಿ ತತ್ವ ಅಂತ ಅನ್ನೋದು ಇದು ಶರೀರ. ಯಾವುದಕ್ಕೆ ಶರೀರ? ಭಗವಂತನಿಗೆ ಶರೀರ. ನಮ್ಮ ಶರೀರ ಯಾವ ರೀತಿಯಾಗಿ ನಮ್ಮ ಅಧೀನವಾಗಿದೆ, ಅದರಲ್ಲಿ ನಾನು ಪ್ರಧಾನ, ಶರೀರದ ಅಪ್ರಧಾನ. ಹಾಗೆ ಪರಮಾತ್ಮನ ಶರೀರವಾಗಿದೆ ಈ ಪ್ರಕೃತಿ ತತ್ವ ಅಂದ ಮೇಲೆ ಭಗವಂತ ಪ್ರಧಾನ, ಅವನ ಶರೀರವಾದಂತಹ ಪ್ರಕೃತಿ ತತ್ವ ಇದು ಅಪ್ರಧಾನ. ಹಾಗಾಗಿ ಪ್ರಧಾನನಾದಂತಹ ಬ್ರಹ್ಮನ ಸಂಬಂಧ ಬಂದದ್ದಕ್ಕಾಗಿ ಪ್ರಕೃತಿ ತತ್ವಕ್ಕೆ ಅವ್ಯಕ್ತ ಶಬ್ದವಾಚ್ಯತ್ವವನ್ನು ಹೇಳಬೇಕೇ ಹೊರತು ಪ್ರಕೃತಿಯ ಸಂಬಂಧ ಪರಮಾತ್ಮನಿಗೆ ಇದ್ದದ್ದಕ್ಕಾಗಿ ಪರಮಾತ್ಮನಿಗೆ ಅವ್ಯಕ್ತ ಶಬ್ದವಾಚ್ಯತ್ವವನ್ನು ಹೇಳೋದು ಸರಿಯಲ್ಲ. ಆಗ್ಲಿ. ಹಾಗಾದ್ರೆ ಬ್ರಹ್ಮ ಸಂಬಂಧ ಬಂದಿದ್ದಕ್ಕಾಗಿಯೇನೆ ಪ್ರಕೃತಿ ತತ್ವಕ್ಕೆ ಅವ್ಯಕ್ತ ಶಬ್ದವಾಚ್ಯತ್ವ ಅದಕ್ಕೂ ಬಂತು. ಸರಿ, ಹಾಗಾದ್ರೆ ಅದರ ಸಂಬಂಧದಿಂದ ಅಂದ್ರೆ ಅವ್ಯಕ್ತ ಶಬ್ದವಾಚ್ಯನಾದ ಭಗವಂತನ ಸಂಬಂಧ ಬಂದದ್ದಕ್ಕಾಗಿ ಪ್ರಕೃತಿ ತತ್ವಕ್ಕೂ ಅವ್ಯಕ್ತ ಶಬ್ದವಾಚ್ಯತ್ವ ಬಂತು, ಆಯ್ತು, ಒಪ್ಪೋಣ. ಆದರೆ ಮುಖ್ಯವಾಚ್ಯತ್ವ ಯಾಕೆ ಬರಬಾರದು? ಪರಮಾತ್ಮನೂ ಮುಖ್ಯವಾಚ್ಯ ಅವ್ಯಕ್ತ ಶಬ್ದದಿಂದ. ಆ ಪರಮಾತ್ಮನ ಸಂಬಂಧವನ್ನು ಪಡೆದುಕೊಂಡಿರುವಂತಹ ಪ್ರಕೃತಿ ತತ್ವವೂ ಮುಖ್ಯವಾಚ್ಯ ಅಂತ ಯಾಕೆ ಆಗಬಾರದು ಅಂದ್ರೆ ಅದಕ್ಕೆ ಹೇಳಿದ್ರು ಶರೀರ ರೂಪಕ ಅಂತಂದ್ರು. ಶರೀರ ರೂಪಕ ಅಂತಂದ್ರೆ ನಾವು ಹಿಂದೆ ವಿಚಾರ ಮಾಡಿದ್ದೇವೆ ಹಿಂದಿನ ಪಾಠದಲ್ಲಿ. ಕುತ್ಸಿತೆ ಕ ಪ್ರತ್ಯಯ ಅಂದ್ರೆ ಕುತ್ಸಿತ ಅಂತನೋ ಅರ್ಥದಲ್ಲಿ ರೂಪಕ. ರೂಪ ಅಂತ ಹೇಳಿಲ್ಲ, ಶರೀರ ರೂಪಕ ಅಂದ್ರೇನು? ಅತ್ಯಂತ ಅಪ್ರಧಾನ, ಭಗವಂತನ ದೃಷ್ಟಿಯಲ್ಲಿ ಭಗವಂತನ ಅಧೀನವಾಗಿದೆ, ಭಗವಂತನಿಗೆ ಸಮಾನವಾಗಿ ಅದು ಮುಖ್ಯವಾಚ್ಯವಾಗಲು ಸಾಧ್ಯವಿಲ್ಲ. ಹಾಗಾದರೆ ಮುಖ್ಯವಾಚ್ಯತ್ವ ಪರಮಾತ್ಮನಿಗೆ ಬರುತ್ತೆ. ಇದು ಅಪ್ರಧಾನವಾದ ಶರೀರವಾಗಿದೆ, ಆದ್ದರಿಂದಾಗಿ ಇದಕ್ಕೆ ಮುಖ್ಯವಾಚ್ಯತ್ವ ಬರೋದಿಲ್ಲ. ಅಮುಖ್ಯವಾಗಿಯೇನೆ ಅವ್ಯಕ್ತ ಶಬ್ದದಿಂದ ವಾಚ್ಯವಾಗಬಹುದು. ಆಯ್ತಲ್ಲ? ಹೀಗೆ ಶರೀರ ರೂಪಕ ಎನ್ನುವ ಶಬ್ದ, ವಿನ್ಯಸ್ತ ಅಂತನ್ನುವ ಶಬ್ದವನ್ನು ವೇದವ್ಯಾಸಿಯವರು ಸೂತ್ರದಲ್ಲಿ ಯಾಕಿಟ್ಟಿದ್ದಾರೆ ಅಂತ ಇಷ್ಟು ಇದರ ಕಾರಣ. ಇದಾದ್ಮೇಲೆ ಮುಂದಿನ ಆಚಾರ್ಯ ನಮಸ್ಕಾರ ಆಚಾರ್ಯ. ಇವಾಗ ಕಠೋಪನಿಷತ್ತು ಬರುವಾಗ
ಅಲ್ಲಿ ಈ ಈ ಶ್ಲೋಕಕ್ಕೆ ಈ ಮಂತ್ರಕ್ಕೆ ಅರ್ಥ ಹೇಳುವಾಗ ಅವ್ಯಕ್ತ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಅವ್ಯಕ್ತತ್ವ ಅವಳನ್ನು ಮೀರಿ ಇದ್ದಾನ ಭಗವಂತ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡಬೇಕು? ಅಲ್ಲಿ ಬಂದು ಹೆಂಗ್ ಅರ್ಥ ಮಾಡಿ ಮದಾಚಾರ್ಯ? ಈಗ ಏನಂತಾರೆ, ಮೊದಲನೇದ್ದು ಇದು ವೇದ ಮಂತ್ರ. ವೇದ ಮಂತ್ರ ಅಂತಂದ್ಮೇಲೆ ಮೊದಲಿಗೆ ಪರಮಾತ್ಮ ವಾಚ್ಯ, ಆಮೇಲೆ ಲಕ್ಷ್ಮೀದೇವಿ, ಆಮೇಲೆ ವಾಯುದೇವರು, ಆಮೇಲೆ ಸುಮ್ಮನೆ ಫಾರ್ ಎಕ್ಸಾಂಪಲ್ ಈಗ ಗರುಡನ ಮಂತ್ರ ಇದೆ ಅಂತ ತಿಳ್ಕೊಳ್ರಿ. ಗರುಡನ ಮಂತ್ರ ಇದ್ರೆ ಈ ಗರುಡ ಮಂತ್ರದಿಂದ ಪ್ರತಿಪಾದ್ಯರಾದವರು ಯಾರು ಅಂತಂದ್ರೆ ಮೊದಲಿಗೆ ಮುಖ್ಯವಾಗಿ ವಾಚ್ಯರಾದವರು ಪರಮಾತ್ಮ, ಆಮೇಲೆ ಲಕ್ಷ್ಮೀದೇವಿ, ಆಮೇಲೆ ವಾಯುದೇವರು, ಆಮೇಲೆ ಗರುಡ. ಇದು ಕ್ರಮ, ಇದು ಕ್ರಮ. ಹಾಗೆ ನೀವೀಗ ಮಹತಃ ವ್ಯಕ್ತಂ ಇತ್ಯಾದಿ ಮಂತ್ರಗಳಿಗೂ ಮೊದಲಿಗೆ ಭಗವಂತ, ಅದಾದ ಮೇಲೆ ಲಕ್ಷ್ಮೀದೇವಿ, ಅದಾದ್ಮೇಲೆ ವಾಯುದೇವರು, ಆಮೇಲೆ ಪ್ರಕೃತಿ ತತ್ವ. ಅರ್ಥವಾಯ್ತಲ್ಲ? ಸರಿ. ಅಲ್ಲಿ ತಕೊಂಬ ಅಮುಖ್ಯವಾಗಿ ತಕೊಂಬೇಕಷ್ಟೆ. ಅಮುಖ್ಯವಾಗಿ ಹೌದೌದು. ಪರಮಾತ್ಮನಲ್ಲಿ ಪರಮ ಮುಖ್ಯವಾಗಿ ವಾಚ್ಯತ್ವ, ಉಳಿದವರೊಳಗೆ ತದಧೀನವಾಗಿ ಕಡಿಮೆ ವೃತ್ತಿಯಲ್ಲಿ ಕಡಿಮೆ ಆಗತ್ತೆ. ಸರಿ. ಹಾಗೆ ಭಗವಂತನಿಗೆ ಸಮಾನವಾಗಿ ವಾಚ್ಯತ್ವ ಅಂತೂ ಯಾರಿಗೂ ಇಲ್ಲ, ಪರಮಾತ್ಮನಿಗೆ ಮುಖ್ಯ ವಾಚ್ಯತ್ವ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತದೆ. ಸರಿ. ಅಷ್ಟೇ ವ್ಯತ್ಯಾಸ ಅಂತಂದ್ರೆ ಭಗವಂತನಿಗೆ ಮುಖ್ಯವಾಗಿ ಅವ್ಯಕ್ತ ಇದೆ. ಮುಂದಿನ ಸೂತ್ರ ಮುಖ್ಯವಾದ ಅವ್ಯಕ್ತತ್ವ ಭಗವಂತನಲ್ಲೇನೆ ಇದೆ ಅಂತನೋ ಕಾರಣಕ್ಕೆ ಅವನು ಅವ್ಯಕ್ತ ಶಬ್ದವಾಚ್ಯ. ಲಕ್ಷ್ಮೀದೇವಿ ಅವ್ಯಕ್ತ ಶಬ್ದ ಪ್ರಮಾಣಿತ್ವೇನ ವಾಚ್ಯರು ಲಕ್ಷ್ಮೀದೇವಿ. ಅರ್ಥ ಆಯ್ತಲ್ಲ? ಮುಂದಿನ ಸೂತ್ರ ಓಂ ಸೂಕ್ಷ್ಮಂತು ತದರ್ಹತ್ವಾತ್ ಓಂ. ಓಂ ಸೂಕ್ಷ್ಮಂತು ತದರ್ಹತ್ವಾತ್ ಓಂ. ಈಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಶ್ರುತಿಯಲ್ಲಿ ಮಹತಃ ಪರಮ ವ್ಯಕ್ತಂ ಅಥವಾ ಸ್ಮೃತಿ ವಾಕ್ಯಗಳು ಎಲ್ಲ ಗೃಹೀತೆ ದರ್ಶಯಿತಿ ಚ ಅಂತ ಹೇಳಿ ಹಿಂದಿನ ಸೂತ್ರದಲ್ಲಿ ಶ್ರುತಿ ಸ್ಮೃತಿ ಪ್ರಮಾಣಗಳಿಂದಾಗಿ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ನಾವು ಪರಮಾತ್ಮನಲ್ಲೇನೆ ಇದೆ ಅಂತ ತಿಳಿದುಕೊಳ್ಳಬೇಕು ಅಂತೆಲ್ಲ ಹೇಳಿದ್ರಿ. ಈಗ ಮತ್ತೆ ಪ್ರಶ್ನೆ, ಈಗ ಶಬ್ದವನ್ನು ಪ್ರಯೋಗ ಮಾಡುವಾಗ ಅದು ಮುಖ್ಯವಾಚ್ಯ ಅಂತೇ ಆಗಬೇಕು ಅಂತ ಕಾರಣವಿಲ್ಲ, ಅಮುಖ್ಯವಾಗಿ ವಾಚ್ಯವಾಗಬಹುದು. ಭಗವಂತನಿಗೆ ಅಮುಖ್ಯ ವಾಚ್ಯತ್ವ ಯಾಕೆ ಬರಬಾರದು? ಭಗವಂತ ಅವ್ಯಕ್ತ ಶಬ್ದದಿಂದ ಅಮುಖ್ಯನಾಗಿ ವಾಚ್ಯನಾಗಲಿ. ಯಾಕೆ ಮುಖ್ಯ ವಾಚ್ಯತ್ವವೇ ಇದೆ ಅಂತ ಯಾಕೆ ಹೇಳಬೇಕು? ಒಂದು ಅರ್ಥ ಇದು, ಮುಖ್ಯವಾಗಿ ವಾಚ್ಯವಾಗುವಂತೆ ಅಮುಖ್ಯವಾಗಿ ವಾಚ್ಯವಾದ ಪದಾರ್ಥವನ್ನು ನಾವು ಕಾಣ್ತೇವೆ. ಹಾಗೆ ಭಗವಂತನು ಅಮುಖ್ಯ ವಾಚ್ಯ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಅದಕ್ಕಾಗಿ ಸಮಾಧಾನಕ್ಕಾಗಿ ಓಂ ಸೂಕ್ಷ್ಮಂತು ತದರ್ಹತ್ವಾತ್ ಓಂ ಅಂತ ಹೇಳಿ ಹೊರಟಿದೆ. ಇಲ್ಲಿ ತೂ ಅಂತನೋ ಶಬ್ದಕ್ಕೆ ಏವ ಅಂತ ಅರ್ಥ, ಅಂದ್ರೆ ಸೂಕ್ಷ್ಮಂತು. ಅದಕ್ಕೆ ಅಂದ್ರೆ ಏವ ಅಂತಂದ್ರೆ ಅವಧಾರಣಾರ್ಥದಲ್ಲಿ, ಅದಕ್ಕಾಗಿ ಯತಃ ಸೂಕ್ಷ್ಮಂತು ಅಂತ ಹೇಳಿದ ಮೇಲೆ ಸೂಕ್ಷ್ಮಮೇವ ಅಂತ ಅರ್ಥ ಬರೆದ್ರು. ಅಂದ್ರೆ ತೂ ಅಂತನೋ ಶಬ್ದಕ್ಕೆ ಏವ ಅಂತ ಅರ್ಥ ಮಾಡಿದ್ರು. ಅಂದ್ರೆ ಸೂಕ್ಷ್ಮಂತು ಅಂದ್ರೆ ಸೂಕ್ಷ್ಮಮೇವ, ಸೂಕ್ಷ್ಮವಾದದ್ದು ಯಾವುದು ಅದೇನೆ ಅವ್ಯಕ್ತ ಶಬ್ದ ಅವ್ಯಕ್ತ ವಾಚ್ಯಂ, ಅದನ್ನೇ ಅವ್ಯಕ್ತ ಶಬ್ದ ಅಂತ ಹೇಳಿದ್ರು. ಆಯ್ತು. ಹಾಗಾದ್ರೆ ಯಾವುದು ಸೂಕ್ಷ್ಮವೋ ಅದು ಅವ್ಯಕ್ತ ಶಬ್ದ ವಾಚ್ಯ. ಅಂದ್ರೆ ಯಾವುದು ಸೂಕ್ಷ್ಮ ಜಗತ್ತಿನಲ್ಲಿ? ಅಂದ್ರೆ ತದರ್ಹತ್ವಾತ್. ಕುತಃ?
ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತ ಯೋಗ್ಯತ್ವಾತ್ ತತ್ ಅರ್ಹತ್ವಾತ್ ಅಂತ ಶಬ್ದದ ಛೇದವನ್ನು ಮಾಡಬೇಕು, ಪದಚ್ಛೇದ. ತತ್ ಅಂತ ಶಬ್ದಕ್ಕೆ ತಸ್ಯ ಅಂತ ಅಭಿಪ್ರಾಯ, ಷಷ್ಠಿ ವಿಭಕ್ತಿ. ತಸ್ಯ ಅಂತಂದ್ರೆ ಸೂಕ್ಷ್ಮಸ್ಯ. ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತ ಯೋಗ್ಯತ್ವ. ಅರ್ಹ ಅರ್ಹ ಅಂತನೋ ಶಬ್ದಕ್ಕೆ ಯೋಗ್ಯ ಅಂತ ಅರ್ಥ. ಅಂದ್ರೆ ಈಗ ನಾವು ಅಂತೇವಲ್ಲ ಇದರಲ್ಲಿ ಪೂಜಾರ್ಹಂಚ, ಸ್ವಾಮಿ ನನ್ನನ್ನು ಪೂಜೆ ಮಾಡಲು ಯೋಗ್ಯನಾದ ವ್ಯಕ್ತಿಯನ್ನಾಗಿ ಮಾಡಪ್ಪ ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಪೂಜಾರ್ಹಂಚ ಮಾಧವ. ಅಲ್ಲಿ ಅರ್ಹ ಅಂತಂದ್ರೆ ಯೋಗ್ಯ, ನನ್ನನ್ನು ಯೋಗ್ಯನನ್ನಾಗಿ ಮಾಡು. ಹಾಗೆ ಅರ್ಹ ಅಂತ ಶಬ್ದಕ್ಕೆ ಯೋಗ್ಯ ಅಂತ ಅರ್ಥ. ಅಂದ್ರೆ ಸೂಕ್ಷ್ಮವಾದಂತಹ ಯಾವ ವಸ್ತು ಇದೆಯೋ ಅದು ನಮಗೆ ಅರ್ಹವಾಗಿದೆ, ಅಂದ್ರೆ ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತವನ್ನು ಪಡೆದುಕೊಳ್ಳಲು ಯೋಗ್ಯವಾಗಿದೆ. ಯಾವುದು? ಸೂಕ್ಷ್ಮವಾದದ್ದು. ಹಾಗಾದ್ರೆ ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತವಾದ ಸೂಕ್ಷ್ಮತ್ವ ಯಾರಲ್ಲಿದೆ? ನಿಜವಾದ ಸೂಕ್ಷ್ಮತ್ವ ಪರಮಾತ್ಮನಲ್ಲೇನೆ ಇದೆ. ನಿಜವಾದ ಅವ್ಯಕ್ತನಾದವನು ಭಗವಂತ ಮುಖ್ಯವಾಗಿ. ಹಾಗಾಗಿ ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತವಾದಂತಹ ಅತಿ ಸೂಕ್ಷ್ಮತ್ವ ಅಂತ ಅನ್ನೋದೇನಿದೆಯೋ ಅದು ತತ್ರ ಚ ಸೂಕ್ಷ್ಮತ್ವಂ ವಿಷ್ಣೋರೇವ. ಅಂತಹ ಸೂಕ್ಷ್ಮತ್ವ ಅಂತ ಅನ್ನೋದು ಇದೇ ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮ. ಈಗ ಅಂತೇವೆ ನೋಡ್ರಿ, ಬ್ರಾಹ್ಮಣ ಅಂತ ಶಬ್ದವಿದೆ. ಬ್ರಾಹ್ಮಣ ಶಬ್ದದ ಪ್ರವೃತ್ತಿ ನಿಮಿತ್ತ ಧರ್ಮ ಯಾವುದು? ಬ್ರಾಹ್ಮಣತ್ವ. ಹಾಗೆ ಅವ್ಯಕ್ತ ಅಂತ ಶಬ್ದವಿದೆ. ಅವ್ಯಕ್ತ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾವುದು ಅಂದ್ರೆ ಸೂಕ್ಷ್ಮತ್ವ. ಆ ಸೂಕ್ಷ್ಮತ್ವ ಯಾರಲ್ಲಿದೆ? ಪರಮಾತ್ಮನಲ್ಲೇನೇ ಇದೆ. ಹಾಗಾಗಿ ಅತಃ ಶಬ್ದವಾಚ್ಯತ್ವಂ ಇತ್ಯರ್ಥಃ. ಹಾಗಾಗಿ ಅವನೇ ಅವ್ಯಕ್ತ ಶಬ್ದವಾಚ್ಯ ಅಂದ್ರೆ ಅವನೇ ಹೇಳಬೇಕು ಅಂದ್ರೆ ಹೇಗೆ? ಮುಖ್ಯವಾಗಿ ವಾಚ್ಯ ಅಂತ ಹೇಳ್ಬೇಕು. ಯಾಕೆ? ಆ ಶಬ್ದದ ಪ್ರವೃತ್ತಿನಿತ್ತ ಆದ್ರೆ ಪ್ರಕೃತಿ ತತ್ವದಲ್ಲಿ ಅವ್ಯಕ್ತ ಶಬ್ದ ಪ್ರವೃತ್ತಿ ಯಾರಿದೆ? ಭಗವದ್ ಅಧೀನವಾಗಿದೆ. ಹಾಗಾಗಿ ಭಗವದ್ ಅಧೀನವಾಗಿ ಪ್ರಕೃತಿ ತತ್ವ ಇದೆ, ಪರಮಾತ್ಮನಲ್ಲಿ ಸೂಕ್ಷ್ಮವಾಗಿದೆ, ಮುಖ್ಯವಾಗಿದೆ. ಆದ್ರಿಂದಾಗಿ ಆ ಅವ್ಯಕ್ತ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಸೂಕ್ಷ್ಮತ್ವ ಅಂತ ಅನ್ನೋದು ಭಗವಂತನಲ್ಲಿ ಅರಣ್ಯಾಧೀನವಾಗಿ, ಯಾರ ಅಧೀನವಾಗದೇನೆ ಮುಖ್ಯವಾದ ನಿಜವಾದ ಸೂಕ್ಷ್ಮತ್ವ ಇದ್ದಂದಾಗಿ ಆ ಭಗವಂತನೇ ಮುಖ್ಯವಾಚ್ಯ, ಶಬ್ದವಾಚ್ಯ. ಎತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ಅಂತ ಹೇಳಿ ಭಗವಂತನಿಗೆ ಸೂಕ್ಷ್ಮತಮ ಪರಮ ಸೂಕ್ಷ್ಮ ಅಂತ ಕರೆದಿದ್ದು. ಅಂದ್ರೆ ಪರಮ ಸೂಕ್ಷ್ಮ ಅಂದ್ರೆ ಅಭಿಪ್ರಾಯ ನಿಜವಾದ ಮುಖ್ಯವಾದ ಸೂಕ್ಷ್ಮತ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮ ಭಗವಂತನಲ್ಲೇ ಇದೆ ಹೊರತು ಪ್ರಗತಿ ತತ್ವಾದಿಗಳಲ್ಲಿ ಯಾವುದೂ ಇಲ್ಲೇ ಇಲ್ಲ. ಅಂದ್ರೆ ತಸ್ಯ ನಿಮಿತ್ತ ಯೋಗ್ಯತ್ವ, ಅದು ಬರಲು ಯೋಗ್ಯರಾಗಿದೆ. ಆದ್ದರಿಂದಾಗಿ ಅವನಲ್ಲೇನೆ ನಾವು ಅವ್ಯಕ್ತ ಶಬ್ದದ ವಾಚ್ಯತ್ವವನ್ನು, ಮುಖ್ಯವಾದ ವಾಚ್ಯತ್ವವನ್ನು ನಾವು ಪರಮಾತ್ಮನಲ್ಲಿ ಸಮನ್ವಯ ಮಾಡಬೇಕೇ ಹೊರತು ಪ್ರಕೃತಿ ತತ್ವದಲ್ಲಿ ಸರ್ವತಾ ನಾವು ಸಮನ್ವಯ ಮಾಡಬಾರದು ಅಂತ ಸಮರ್ಥನೆ ಮಾಡಿದ್ರು. ಇದಾದ್ಮೇಲೆ ಮುಂದಿನ ಸೂತ್ರದಲ್ಲಿ ಏನ್ ವಿಚಾರ ಮಾಡ್ತಾರೆ ಅಂತಂದ್ರೆ, ಭೂತ್ ದುಃಖಿ ಬದ್ಧ ಅವರ ಇತ್ಯಾದಿ ದೋಷವನ್ನು ತಂದುಕೊಡುವಂತಹ ಏನು ಶಬ್ದಗಳಿದೆಯೋ ಆ ಶಬ್ದಗಳಿಂದಲೂ ಭಗವಂತನಿಗೆ ಸಮನ್ವಯ ಮಾಡುವ. ಹಾಗಾದ್ರೆ ಭಗವಂತನಿಗೆ ನಾವು ಹಿಂದಿನ ಪಾಠದಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡಿದ್ವಿ. ಅದಕ್ಕೆ ಸಮಾಧಾನವನ್ನು ಈಗ ಅವ್ಯಕ್ತಾತ್ ಪುರುಷ ಪರಹ ಅಂತಂದ್ವಿ. ಆ ಅವ್ಯಕ್ತಾತ್ ಪುರುಷ ಪರಹ ಅಂತ ಹೇಳುವಾಗ
ಪಂಚವಿಭಕ್ತಿಯನ್ನಿಟ್ರು. ಅವ್ಯಕ್ತಾತ್ ಪುರುಷಃ ಪರಃ, ಪುರುಷನಿಗೆ ಪರತ್ವ, ಅವ್ಯಕ್ತಕ್ಕೆ ಅವರತ್ವ. ಅವರತ್ವ ಅಂದ್ರೆ ಅಧಮತ್ವ. ಹಾಗಾದ್ರೆ ಆ ಅವ್ಯಕ್ತ ಶಬ್ದದಿಂದ ಯಾರು ವಾಚ್ಯರೋ ಅವರು ಅಧಮರು. ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ನೀವು ಭಗವಂತನಿಗೆ ಸೌನ್ಯ ಮಾಡಿದ್ರೆ ಭಗವಂತನಿಗೂ ಅವರತ್ವ ಅಂತಲ್ವಾ. ಸರ್ವೋತ್ತಮನಾದ ಭಗವಂತನಿಗೆ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ಹೇಳುವುದಾದರೆ ಭಗವಂತನಿಗೆ ಅವರತ್ವ. ದುಃಖಿ ಶಬ್ದವನ್ನು ಬ್ರಹ್ಮನಲ್ಲಿ ಬದ್ಧ ಸೌನ್ಯ ಮಾಡೋದಾದ್ರೆ ಆಗ ಭಗವಂತನಿಗೆ ಬಂಧ ಇದೆ ಅಂತ ಆಯ್ತು. ಅವನಿಗೆ ವ್ಯಾಸ, ನಮಗೂ ದುಃಖವಿದೆ, ಭಗವಂತನಿಗೂ ದುಃಖವಿದೆ, ನಮಗೂ ಭಗವಂತನಿಗೂ ಬಂಧವಿದೆ, ನಾವರು ಭಗವಂತನು ಅಧಮರು. ಯಾಕೆ ಆ ಎಲ್ಲ ಶಬ್ದಗಳನ್ನು ನಮ್ಮಲ್ಲೂ ಸೌನ್ಯ ಮಾಡುವಂತೆ ಪರಮಾತ್ಮನಲ್ಲೂ ಸೌನ್ಯ ಮಾಡ್ತೀವಿ. ಇಲ್ಲ ಅಂತಂದ್ರೆ ಸರ್ವ ಶಬ್ದ ವಾಚ್ಯತ್ವ ಹೋಯ್ತು, ಸೌನ್ಯ ಮಾಡಿಬಿಟ್ರೆ ದೋಷ ಬಂತು. ಹಾಗಾದ್ರೆ ಹೇಗದು? ಅದಕ್ಕಾಗಿ ಅದನ್ನು ಸಮರ್ಥನೆ ಮಾಡೋದಕ್ಕಾಗಿ ಓಂ ತದ್ದೀನತ್ವಾದ ಅರ್ಥವತ ಅಂತನೂ ಮುಂದಿನ ಸೂತ್ರ ನಾಳೆ ಮಾಡೋಣ. ನಮಸ್ಕಾರ ಸರ್, ಧನ್ಯವಾದ. ಹರೇನ್ ಮಹಾರಾಜ, ಹರೇನ್. ಹರೇ